ಹಾವೇರಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿದೆ. ಬಿರುಗಾಳಿಗೆ ಹಲವೆಡೆ ಧರೆಗುರುಳಿರುವಂತಹ ಮರಗಳು. ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಅವಾಂತರವೇ ಸೃಷ್ಟಿಯಾಗೋಗಿದೆ. 2 ಕಾರುಗಳ ಮೇಲೆ ಮರದ ಕೊಂಬೆ ಬಿದ್ದಿದೆ. ಇನ್ನು ಕಾರಿನಲ್ಲಿದ್ದಂತಹ 2 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ವಿಜಯ್ ಮಾಂತೇಶ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದು ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ. ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿದೆ. ಹಲವೆಡೆ ಮರಗಳು ಧರೆಗುರುಳಿವೆ. ವಿದ್ಯುತ್ ಕಂಬಗಳು ಕೂಡ ಅಲ್ಲಿ ಅದರ ಮೇಲೂ ಕೂಡ ಮರ ಬಿದ್ದಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆಯಲ್ಲಿ 2 ಕಾರುಗಳ ಮೇಲೆ ಮರ ಬಿದ್ದಿದೆ. ಆ ಕಾರಿನಲ್ಲಿ 2 ಇದ್ರು, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದು ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ನಡೆದಿರುವಂತಹ ಅವಾಂತರ. ಇದು 2 ಕಾರುಗಳ ಮೇಲೆ ಮರದ ಕೊಂಬೆ ಬಿದ್ದಿದೆ. ನಾವು ಗಮನಿಸ್ತಾ ಇದ್ದೀವಿ. ಕಳೆದ 3-4 ದಿನಗಳಿಂದನೂ ಕೂಡ ರಾಜ್ಯದ ಹಲವೆಡೆಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳ್ತಾ ಇರುವಂಥದ್ದು ಇದೆಲ್ಲವನ್ನ ಕೂಡ ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಹಾವೇರಿಯಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಆಗಿದೆ. ಈ ವೇಳೆ ಮರದ ಕೊಂಬೆಗಳು ರಸ್ತೆ ಮೇಲೆ ಬಿದ್ದಿದೆ. ಅಲ್ಲಿದ್ದಂತಹ ಕಾರಿನ ಮೇಲೆ ಬಿದ್ದಿರೋದ್ರಿಂದ 2 ಕಾರುಗಳು ಜಖಮಾಗಿದೆ. ಕಾರಿನಲ್ಲಿದ್ದಂತಹ 2 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದು ಹಾವೇರಿ ನಗರದ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ನಾವು ಗಮನಿಸ್ತಾ ಇದ್ದೀವಿ. ಮರ ನೇರವಾಗಿ ಆ ಕಾರಿನ ಮೇಲೆ ಬಿದ್ದಿದೆ. ಕಾರು ಜಖಮಾಗಿದೆ. 2 ಕಾರಿನಲ್ಲಿದ್ದಂತಹ ಡ್ರೈವರ್ಗಳು ಕೂಡ ಸೇಫ್ ಆಗಿದ್ದಾರೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇದು ಮಳೆಯಿಂದಾಗಿ ಹಾವೇರಿಯಲ್ಲಿ ಉಂಟಾಗಿರುವಂತಹ ಅವಾಂತರಗಳು. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಬಿಸಿಲ ಬೇಗೆಯಿಂದ ಜನ ಬಸವಳಿದು ಹೋಗಿದ್ರು. ಮಳೆ ಬಂದಿದೆ ಅಂತ ಖುಷಿ ಪಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅವಾಂತರಗಳು ದುಃಖವನ್ನು ತರಿಸ್ತಾ ಇದೆ. ಮತ್ತು ಮಾಡಂಗಿಲ್ಲ ಅವರು. ಇವ್ರಿಗೆ ಪರಿಸರ ಬೇಕು, ಮಾಡ್ರಿ. ಪರಿಸರ ಪ್ರಿಯ, ನಾವು ಪರಿಸರ ಪ್ರಿಯ. ಮರ ಅವು ಬೇಕು ಅಲ್ರಿ. ಜಂಗಲ್ನಾಗ ಹಚ್ಚ ಮರ ಇಲ್ಲೇ ಊರಾಗ ಸಿಟಿ ಒಳಗೆ ತಂದು ಹಚ್ಚಿಬಿಟ್ರೆ ಇದು ಅನಾಹುತ ಆಕತಿ. ಇವತ್ತು ನೋಡ್ರಿ, ಹೊಸ ಕಾರು 2 ಕಾರ್ ಒಳಗೆ ಸಿಕ್ಕಂದವು. ಕರೆಂಟಿನ ತಂತಿ ಬಿದ್ದತಿ, ಕಂಬ ಬಿದ್ದವು. ಇದಕ್ಕೆ ಜವಾಬ್ದಾರಿ ಯಾರ್ರಿ? ಇದಕ್ಕೆ ನಾನು ಸೆಪ್ಟೆಂಬರ್ 13ನೇ ತಾರೀಕಿಗೆ ಫಾರೆಸ್ಟರ್ಗೆ, ತಹಸೀಲ್ದಾರ್ ಕಚೇರಿಗೆ ಕರೋದು ಮನವಿ ಕೊಟ್ಟನಿ. ಇವರು ನಗರಸಭೆದವ್ರು ಬಾಯಿಲೇ ಹೇಳ್ಯಾರ, ನಾ ರೈಟಿಂಗ್ನಾಗ ಕೊಟ್ಟನಿ. ಆದರೂ ಅವರು ಇಷ್ಟು ನಿರ್ಲಕ್ಷ್ಯನ ಮಾಡ್ತಾರಂದ್ರೆ ಇದಕ್ಕೆ ಮತ್ತೆ ಹೆಂಗೆ ಮುಂದೆ ಈ ಕೆಲಸ ಮಾಡ್ತಾರೆ ಇವರು? ಯಾರ್ದಾರ ಪ್ರಾಣ ಹಾನಿ ಹಾಕಿದ್ರೆ ಅವಾಗ ಯಾರು ತುಂಬ ಕೊಡೋರು? ಸರ್ಕಾರ ಏನು ಕೊಡ್ತಿತ್ತು? 5 ಲಕ್ಷ ಕೊಡ್ತಿತ್ತು. 5 ಲಕ್ಷಕ್ಕೆ ಅವ್ನು ಪ್ರಾಣ ಮತ್ತೆ ಬರ್ತತ್ರೆ.